ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇದು ನಿನ್ನೆ ವ್ಲಾಗು. ನಿನ್ನೆ ಸಂಜೆಯಿಂದ ನೈಟ್ ಮಲಗೋವರೆಗೂ ಏನು ಮಾಡಿದೆ ಅಂತ ನೋಡಿ ಏನೇನಾಯಿತು ಅಂತ. ಸಂಜೆ 5 ಗಂಟೆ ಆಗಿತ್ತು, 4:45 5 ಗಂಟೆ. ಬಟ್ಟೆ ಎಲ್ಲ ಒಗ್ದಾಕಿದ್ದೆ ಅಲ್ವಾ, ಎಲ್ಲ ಎತ್ಕೊಂಡು ಮರ್ಚಿಡೋದು ಅಂದ್ಬಿಟ್ಟು ಎಲ್ಲ ಎತ್ಕೋತಾ ಇದ್ದೆ. ಜಾಸ್ತಿ ಬಟ್ಟೆ ಒಗ್ದಾಕಿದ್ದೆ, ಜಾಸ್ತಿ ಬಟ್ಟೆ ಇತ್ತು, ಒಗ್ದಿರಲಿಲ್ಲ 3 ಡೇಸು. ನಮ್ಮ ಮನೆಯವರು ರೂಮಲ್ಲಿ ಮಲಗಿದ್ದಾರೆ, ನಾನು ಕೆಳಗಡೆ ಇದ್ದಾರೆ ಅಂದ್ಕೊಂಡು ಕೆಳಗಡೆ ನೋಡ್ಬಿಟ್ಟು ಆಮೇಲೆ ರೂಮ್ ಬಾಗಿಲು ಬಡ್ದೆ. ತೆಗೆದ್ರು, ಮಲಗಿಬಿಟ್ಟಿದ್ರು ಅನಿಸುತ್ತೆ. ತೆಗಿಯೋಕ್ಕೆ ಅಂತಿದ್ರು ರೂಮಿಂದನೇ. ಏನೇನಿಂದು ಅಂತ ಅಂತಿದ್ರು. ಡ್ಯೂಟಿ ಮುಗಿಸ್ಕೊಂಬಂದು ಮಲಗಿದ್ರು ಪಾಪ. ನಾನು ಹೋಗ್ಬಿಟ್ಟು ತಲೆ ತಿಂತಾಯಿದ್ದೆ, ಏನು ಆರಾಮಾಗಿ ಮಲಗಿಬಿಟ್ಟಿದ್ಯಾ, ನಾನು ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ ಅಂತ. ಸರಿ ಆಯಿತು ಮಲ್ಕೊ, ಬಟ್ಟೆ ಮರ್ಚಿಡಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಮರ್ಚಿಡೋಕೆ ಹೋದೆ. ಅವನು ಬಾಯಿ ಮುಚ್ಕೊಂಡು ಹೂವು ಕಡಿಕೆ ಅಂತ ಬೈದರು. ಆಮೇಲೆ ಬಟ್ಟೆ ಎಲ್ಲ ಮರ್ಚಿಡ್ತಾ ಇದ್ದೆ. ನನ್ನ ತಮ್ಮಂದು ನಮ್ಮ ಮನೆಯವ್ರದ್ದೇ ಬಟ್ಟೆ ಜಾಸ್ತಿ ನಮ್ಮ ಮನೇಲಿ. ಅವನಂತೂ ಒಕ್ಕೊಳ್ಳಲ್ಲ, ಮರ್ಚಿ ಇಟ್ಕೊಳ್ಳಲ್ಲ, ಎಲ್ಲ ಮಾಡಿ ಮುಂದಕ್ಕೆ ಇಡಬೇಕು ಅವನಿಗೆ. ಆಮೇಲೆ ಟೀ ಬೇಕು ಅಂತಂದೆ. ಅವ್ರು ಎದ್ದ ಮೇಲೆ ಮಲಗಲ್ಲ. ಮತ್ತು ಪಾಪ ಟೀ ಮಾಡ್ಕೊಂಬಂದು ತಂದು ಕೊಟ್ಟರು. ನೋಡಿ, ಮೆಟ್ಲ ಮೇಲೆ ಕುಡ್ಕೊಬರ್ತಾರೆ, ಒಳ್ಳೆ ಚಿಕ್ಕ ಮಕ್ಕಳು ಥರ. ತಗೊಂಬಂದು ಕೊಟ್ಟರು ಟೀನ. ಬಟ್ಟೆ ಎಲ್ಲ ಮರ್ಚಿದೆ ಆಯಿತು. ಟೀ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಬಟ್ಟೆ ಮರ್ಚಿಕ್ಕೋವಾಗಲೇ ಹೇಳಿದೆ, ಟೀ ಮಾಡ್ಕೊಂಬಂದು ಕೊಡು ಅಂತ, ತಲೆ ನೋಯ್ತಾಯಿದೆ ಅಂತ ಮಾಡ್ಕೊಂಬಂದು ಕೊಟ್ಟರು. ಫೈನಲಿ ಬಟ್ಟೆ ಎಲ್ಲ ಮರ್ಚಿದೆ ಆಯಿತು. ಹಾಗೆ ನಮ್ಮ ಪಕ್ಕದಲ್ಲಿ ಎಷ್ಟೊಂದು ಗಿಡಗಳು ಬೆಳೆದ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೆ ನಿಂತ್ಕೊಂಡು. ಕಾಫಿ ಕುಡಿದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲ ಎತ್ತಿಡೋಣ ಅಂದ್ಬಿಟ್ಟು ಎತ್ತಿಟ್ಟು ಕೆಳಗಡೆ ಬಂದೆ. ಕೆಳಗಡೆ ಮಂಚ ಇಲ್ಲ, ನಮ್ಮ ಅತ್ತೆ ಊರಿಗೆ ಹೋಗಿದ್ದಾರೆ. ಅವ್ರು ಯಾವಾಗಲೂ ಅಪರೂಪ ಬರೋದು ಅಂದ್ಬಿಟ್ಟು ಮಂಚನ ಬಿಚ್ಚಿಟ್ಬಿಟ್ಟಿದ್ದೀವಿ. ದಿವಾನ ಹಾಲಲ್ಲಿತ್ತು, ಎತ್ತಿ ರೂಮ್ಗೆ ಹಾಕಿದ್ದೀನಿ ಅವ್ನು ಮಲ್ಕೊಳ್ಳೋಕ್ಕೆ, ತಮ್ಮ ಮಲ್ಕೊಳ್ಳೋಕ್ಕೆ. ಎಲ್ಲ ಕ್ಲೀನ್ ಮಾಡಿರೋ. ಅವನಂತೂ ಏನೂ ಕ್ಲೀನ್ ಮಾಡ್ಕೊಳ್ಳಲ್ಲ ರೂಮು. ಎಲ್ಲ ನಾನೇ ಮಾಡ್ಬೇಕು ನಮ್ಮ ಮನೇಲಿ ಯಾರು ಏನೋ ಒಂದು ಗ್ಲಾಸ್ ಎತ್ತಿಡಲ್ಲ. ಏನಂದರೆ ನಮ್ಮ ಮನೆಯವರು ಅಡುಗೆ ಮಾಡಿಕೊಡ್ತಾರೆ, ನನಗೆ ಯಾವಾಗಾರು ಬೇಜಾರಾಗಿದ್ದಾಗ ಅಡುಗೆ ಮಾಡ್ತಾರೆ, ಟೀ ಕಾಫಿ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಏನಂದ್ರೆ ಏನು ಮಾಡಲ್ಲ. ಹುಷಾರಿಲ್ದಾಗ ಮಾತ್ರ ಎಲ್ಲ ಮಾಡ್ತಾರೆ, ಅಂದರೆ ಏನೂ ಮಾಡಲ್ಲ. ಅವನಂತೂ ಬೆಳಗ್ಗೆ 9:30ಗೆ ಎದ್ದೇಳ್ತಾನೆ. ನೈಟ್ ಮಲಗೋದೇ 2 ಗಂಟೆ. ಅವನು ಮೊಬೈಲ್ ನೋಡಿಕೊಂಡು 9:30ಗೆ ಎದ್ದೇಳ್ತಾನೆ. 10 ಗಂಟೆಗೆ ಅವ್ನು ಕೆಲಸದ ಟೈಮು ರೆಡಿ ಆಗ್ತಾನೆ, ಹೋಗ್ತಾನೆ. ನಮ್ಮ ಮನೆಯವರು ಅಷ್ಟೇ, ಹೋದರೆ 2 ಡೇಸ್ ಬರೋಲ್ಲ. ಇಲ್ಲಾಂದರೆ ಬೆಳಗ್ಗೆ ನೈಟ್ ಹೋದರೆ ಬೆಳಗ್ಗೆ ನಾಡಿದ್ದು ಬರ್ತಾರೆ, ಆ ಥರ. ಇಲ್ಲಿ ಯಾರು ಕ್ಲೀನ್ ಮಾಡೋರಿಲ್ಲ. ನನ್ನ ಮನೆ ಕೆಲಸ ಎಷ್ಟೊತ್ತಾರಾಗಲಿ ನಾನೇ ಮಾಡಬೇಕು. ಹಾಗೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಹೋದ್ರಿ ಏನೇ ನೀಟಾಗಿಟ್ರು ನಾವು ಚಿಕ್ಕ ಮಕ್ಳಿದ್ರೆ ಗದರಿಸಿ ಕೂರಿಸ್ಬೋದು. ನಮ್ಮ ಮನೇಲಿ ಅವೆಲ್ಲ 2 ದೊಡ್ಡ ಮಂಗಗಳು. ಅವೆರಡು ಹೆಂಗೆ ಹಾಡ್ತವೆ ಅಂದರೆ ನೋಡಿ, ಹೆಂಗೆ ಹಾಡ್ತವೆ ಅಂತ. ಒಂಚೂರು ಖಾರ ಪೊಂಗಲ್ ಬೇರೆ ಇತ್ತು, ತಿಂದು ಹೊಟ್ಟೆ ಹಸಿತಾಯಿತ್ತು 6 ಗಂಟೆಯಲ್ಲಿ. ಈ ನನ್ನ ಮಗ ನೋಡಿ, ನನಗೆ ಗೊತ್ತಿಲ್ದಂಗೆ ಸ್ಪ್ರೇ ತಂದು ಇಟ್ಕೊಂಡು ಹೆಂಗೆ ಆಡ್ತಾರೆ ನೋಡ್ರಿ ಅವರಿಬ್ಬರು. ಅಯ್ಯೋ ಅನ್ನಿಸ್ತಾರೆ ಅಂದರೆ ಅಯ್ಯೋ ಅನ್ನಿಸ್ತಾರೆ. ಸುಮ್ಮನಿರೋ ಅಂದರೆ ಕೇಳಲ್ಲ. ನನ್ನ ಮನೆ ನೋಡ್ರಿ, ಮುಖ ಮುಚ್ಕೊಂಡ ಆ ಕಡೆ ನೋಡಿದೆ, ಏನೋ ತೋರಿಸುತ್ತೆ ನೋಡಿ, ತಿರ್ಗಾ ಹೊಡಿತಾನೆ. ಇವನೇ ನಮ್ಮ ಮನೆ ಮಂಗ. ಏನಂದ್ರೆ ಏನೂ ಮಾಡಲ್ಲ. ಸ್ನಾನ ಮಾಡು ಅಂದ್ರೆ ಕಷ್ಟ ಅವನಿಗೆ, ಊಟ ಮಾಡು ಅಂದರೆ ಕಷ್ಟ, ಬಾತ್ರೂಮ್ಗೆ ಹೋಗು ಅಂದರೆ 1 hour ಕೂತ್ಕೊತಾನೆ ಬಾತ್ರೂಮಲ್ಲಿ. 2 ಮಂಗಗಳು ನಮ್ಮ ಮನೇಲಿ. ಈ ದೊಡ್ಡ ಮಂಗ, ಈ ಚಿಕ್ಕ ಮಂಗ. ಸೆಂಟ್ರಲ್ ನಾನು ಸಾಯ್ಬೇಕು ಇವರಿಬ್ಬರ ಮಧ್ಯೆ. ಅದೇ ಡ್ಯಾನ್ಸ್ ಆಡ್ರಿ ಅಂದ್ಬಿಟ್ಟು ಡಿ ಬಾಸ್ದು ಸಾಂಗ್ ಹಾಕಿದ್ರು. ನಾನು ಹಾಡು ಅಂದರೆ ನೋಡಿ, ಮೈ ಮೇಲೆ ದೇವ್ರು ಬಂದಿರಲ್ವ, ಕಬ್ಬನ ಕೊಡ್ಬೇಕು ಅವನ ಕೈಗೆ, ಹಂಗೆ ಆಡ್ತವನೆ. ಅಷ್ಟು ಇಲ್ಲದೆ ಇಟ್ಟಿದ್ದೀನಿ ನಮ್ಮ ಮಂಗ ಅಂತ ನಾನು ಅವನಿಗೆ. ಸಾರು ಮುದ್ದೆಯನ್ನು ಮಾಡಿದ್ದೆ, ಊಟ ಮಾಡ್ತಾಯಿದ್ವಿ ನೋಡಿ. ಅವ್ನಿಗೆ ಊಟ ಮಾಡೋಕ್ಕೂ ಕಷ್ಟ. ಲಾಸ್ಟಲ್ಲಿ ಇರೋದು 3 ತುತ್ತನ್ನ ತಿನ್ನೋ ಅಂದರೆ ಆಯ್ತಲ್ಲ ಅಂತ ನಾಟಕ ಆಡ್ತಾ ಇದ್ದ. ನಮ್ಮ ಮನೆಯವ್ರು ಏನು ತಟ್ಟೆ ತೊಗೊಂಡು ದಪ್ಪ ತುತ್ತು ಮಾಡಿಬಿಟ್ಟು ಬಾಯಿಗೆ ತುರ್ಕೋರಿ, ಈಗ ಹೆಂಗೆ ಹೋಗ್ತೈತೆ ಅಂತ ಬೈತಾವ್ರೆ. ಊಟ ಮಾಡು ಅಂದರೂ ಕಷ್ಟ ಅವನಿಗೆ, ಸ್ನಾನ ಮಾಡು ಅಂದರೂ ಕಷ್ಟ, ಊಟ ಮಾಡೋದು ಕಷ್ಟ, ಅವನ ಬಟ್ಟೆ ಅವ್ನು ಮಚ್ಚಿಟ್ಕೊಳ್ಳೋಕೆ ಕಷ್ಟ, ಎಲ್ಲ ಕಷ್ಟ ಮಗನಿಗೆ ನೋಡಿ. ಅಡುಗೆ ಮನೆ ಎಷ್ಟು ಗಲೀಜಾಗಿತ್ತು. ನನಗೆ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನೆಮ್ಮದಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಮೂಡು ಹೆಂಗಿರುತ್ತೆ, ಏನೇನು ಕತೆನೋ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಥರ ನೋಡ್ಬಿಟ್ಟು ತಲೆ ಕೆಟ್ಟೋಗ್ಬಿಡುತ್ತೆ.
ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಡೈಲಿ. ನನಗೆ ಯಾವಾಗ ಮೂಡ್ ಇಲ್ಲ ಅಂದಾಗ, ಬೇಜಾರು ಟಯರ್ಡ್ ಆಗಿದೆ ಅಂದಾಗ ಮಾತ್ರ ನಾನು ಅಡುಗೆ ಮನೆ ಕ್ಲೀನ್ ಮಾಡಲ್ಲ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡ್ತೀನಿ. ಅಡುಗೆ ಮನೆ ಕ್ಲೀನಾಗಿರ್ಬೇಕಲ್ವ. ಅಡುಗೆ ಮನೆ ಕ್ಲೀನಾಗಿದ್ದರೆ ಏನು ಅಡುಗೆ ಮಾಡೋಕ್ಕೂ ಅಡುಗೆ ಮನೆಗೆ ಹೋಗೋಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಮೂಡ್ ಇರುತ್ತೆ. ಇಲ್ಲಾಂದರೆ ಅನಿಸ್ತಾ ಇರುತ್ತೆ. ಫೈನಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆಲ್ಲ ನೀಟಾಗಿರ್ಬೇಕು, ಎಲ್ಲೂ ಗಲೀಜು ಕಾಣಬಾರ್ದು. ಆ ಥರ ಇರಬೇಕು ನನಗೆ ನೀಟಾಗಿ ಅಡುಗೆ ಮನೆ. ಅದೆಷ್ಟೇ ಕ್ಲೀನ್ ಮಾಡಿದ್ರು ಈ ಮಂಗಗಳು ಏನಾರು ಒಂದು ಕಾಫಿನೋ ಟೀನೋ ಏನಾರು ಮಾಡೋಕ್ಕೆ ಹೋದ್ರೆ ಎಲ್ಲ ಆನ್ ಮಾಡಿ ಇಟ್ಬಿಟ್ಟು ಬರ್ತಾರೆ. ಆದ್ರೂ ನೀಟಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಮನೆ ನಾವು ನೀಟಾಗಿ ಇಟ್ಕೊಬೇಕು. ಏನು ಮಾಡೋಕ್ಕಾಗಲ್ಲ, ಮಂಗಗಳನ್ನ ಕಟ್ಟಾಕೋಕ್ಕಾಗಲ್ಲ. ಅವನ್ನ ಕಟ್ಟಾಕೋರು ನನ್ನ ಸೇರಿಸಿ ಕಟ್ಟಾಕ್ಬಿಡ್ತಾರೆ ಅಷ್ಟೇ. ಫೈನಲಿ ಎಲ್ಲ ಕ್ಲೀನ್ ಮಾಡಿದೆ. ಸ್ಟವ್ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿದೆ. ಯಾವಾಗಲೂ ಕುಂಕುಮ ಇಡ್ತಾಯಿದ್ದೆ, ಬಟ್ ಒಂದು 3 ಡೇಸ್ ಕುಂಕುಮ ಇಡೋಕ್ಕಾಗಲ್ಲ, ಈಗ ಇಟ್ಟಿಲ್ಲ ಅಷ್ಟೇ. ಎಲ್ಲ ನೀಟಾಗಿ ಓವನೆಲ್ಲ ನೀಟಾಗಿ ಒರೆಸಿ ಎಲ್ಲ ನೀಟಾಗಿ ಒಣಗಿರೋ ಬಟ್ಟೆಯಲ್ಲಿ ಒಂದ್ಸಲ ಒರೆಸ್ತೀನಿ. ನೀಟಾಗೆಲ್ಲ ಕ್ಲೀನ್ ಆಯಿತು. ಓಕೆ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಎಲ್ಲರೂ ನಿದ್ದೆ ಮಾಡಿ. ಜೈ ಡಿ ಬಾಸ್. ಈ ವಿಡಿಯೋ ಇಲ್ಲಿಗೆ ಎಂಡ್. ಬಾಯ್.